ಎಲ್ಲ ವೀಕ್ಷಕರಿಗೂ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿಂದು ತೋರಿಸಲಿಕ್ಕೆ ಹೊರಟಿರೋದು ಅವಲಕ್ಕಿ ಪಾಯಸ. ಬನ್ನಿ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿಕೊಳ್ಳುವ. ಮೊದಲಿಗೆ 1 ಕಪ್ ಹೆಸರುಬೇಳೆ, ಇದನ್ನು ನಾನು ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೇನೆ. 2 ವಿಷಲ್ ತೆಗೆದುಕೊಂಡಿದ್ದೇನೆ. ಹಾಗೆಯೇ 1 ಕಪ್ ಅವಲಕ್ಕಿ, 1 ಕಪ್ ಬೆಲ್ಲ, ಒಂದು 10 ರಿಂದ 12 ಒಣದ್ರಾಕ್ಷಿ, 20 ಗೋಡಂಬಿ, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಹಾಗೆಯೇ ಏಲಕ್ಕಿ ಪುಡಿ, ಅರ್ಧ ಲೀಟರಷ್ಟು ಗಟ್ಟಿ ಹಾಲು. ಮಾಡುವ ವಿಧಾನ ತಿಳಿದುಕೊಳ್ಳುವ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕ್ತಿದ್ದೇನೆ. ನಂತರ ಅದಕ್ಕೆ 1 ಕಪ್ನಷ್ಟು ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳುವ ಮೇನ್ ಉದ್ದೇಶ ಏನಂದರೆ ಅದರಲ್ಲಿ ಕಡ್ಡಿ ಕಸ ಇರ್ತದಲ್ಲ, ಅದನ್ನು ಹೋಗಲಾಡಿಸಲಿಕ್ಕೆ. ನೋಡಿ ಇಲ್ಲಿ ಕುದೀತಾ ಇದೆ, ಇನ್ನು ಸ್ವಲ್ಪ ಕುದಿಬೇಕದು. ನೋಡಿ ಈಗ ಪೂರ್ತಿ ಆಗಿದೆ ಕುದ್ದದ್ದು. ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಈಗ ಒಂದು ಬಾಣಲೆಯನ್ನು ಇಡ್ತಿದ್ದೇನೆ. ಅದಕ್ಕೆ ತುಪ್ಪ, ನಂತರ ಗೋಡಂಬಿ ಹಾಕಿ ಒಂದು 10 ಸೆಕೆಂಡ್ ಹುರಿಬೇಕು, ಅದನ್ನು ಫ್ರೈ ಮಾಡಿ. ನಂತರ ಅದಕ್ಕೆ ಒಣದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೀದೋಗೋವರೆಗೂ ಮಾತ್ರ ಅದನ್ನು ಫ್ರೈ ಮಾಡಬೇಡಿ, ಆಯಿತಾ? ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈಗ ಅದಕ್ಕೆ ಗಟ್ಟಿ ಅವಲಕ್ಕಿ ಹಾಕಿ ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಬೇಯಿಸಿಟ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕುವ. ಏಲಕ್ಕಿ ಪುಡಿ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೆಲ್ಲದ ನೀರು ಕುದಿಸಿಟ್ಕೊಂಡಿದ್ವಲ್ಲ, ಅದನ್ನು ಶೋಧಿಸ್ಕೊಳ್ತಾ ಇದಕ್ಕೆ ಹಾಕಿಕೊಳ್ಳುವ. ನೋಡಿ ಈ ರೀತಿ ಅದನ್ನು ಜಾಲರಿ ಇಟ್ಕೊಂಡು ನಾನು ಸೋಸ್ಕೊತಿದ್ದೇನೆ. ಇಲ್ಲಿ ಯಾವುದೇ ಕಡ್ಡಿ ಕಸ ಬರಬಾರ್ದು ಅಂತ, ಹೊಟ್ಟೆಗೆ ಹೋಗಬಾರ್ದು ಅಂತ ಯಾವುದೇ ರೀತಿ ಕಡ್ಡಿ ಕಸ. ನೋಡಿ ಇಲ್ಲಿ ಎಷ್ಟು ಮಿಕ್ಕಿದೆ ಅಂತ, ಕಸ ಇದೆ ಅಲ್ಲ ಇಲ್ಲಿ. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಇದೆ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಕುದಿ ಬರುವವರೆಗೂ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಹಾಲನ್ನು ಹಾಕುವ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ಒಂದು ಕುದಿ ಬರೋವರೆಗೂ ಇದನ್ನು ಹೀಗೆ ಈ ಥರ ಕೈಯಾಡಿಸ್ತಾ ಇರಿ. ಇದು ಆಗಿ 1 ಗಂಟೆಯ ನಂತರ ಇದನ್ನು ತಿಂದರೆ ತುಂಬ ಟೇಸ್ಟ್ ಉಂಟು, ಸಖತ್ ಟೇಸ್ಟಾಗಿರ್ತದೆ, ಕ್ರೀಮಿ ಆಗಿರ್ತದೆ. ನೀವು ಇದಕ್ಕೆ ಕೋವಾ ಹಾಕಿಲ್ಲ ಅಂತಂದರೂ ಅದೇ ಟೇಸ್ಟ್ ಫ್ಲೇವರ್ ಕೊಡ್ತದೆ. ನೋಡಿ ಈಗ ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಿದೆಯಾ ಇಲ್ವಾ ಅಂತ. ಅದನ್ನು ಮುಟ್ಟಿ ನೋಡಿದರೆ ಅದು ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಸ್ಟವ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡಿ. ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.